ಹಾಯ್ ನಮಸ್ಕಾರ ಎಲ್ರಿಗೂ. ನ್ಯೂಯಾರ್ಕ್ ಸಿಟಿಯಲ್ಲಿ ನಿನ್ನೆ ಬಂದಂಥ ಮೇಯರ್ ಚುನಾವಣೆಯ ರಿಸಲ್ಟ್ನಲ್ಲಿ ಜೊಹ್ರಾನ್ ಮಮ್ದಾನಿ ಚುನಾಯಿತನಾಗಿದ್ದಾನೆ. 9/11 ನಂತರ ಅಮೇರಿಕಾ ನ್ಯೂಯಾರ್ಕ್ನಲ್ಲಿ ಒಬ್ಬ ಮುಸ್ಲಿಂ ನಾಯಕ ಒಂದು ಶ್ರೀಮಂತ ನಗರದಲ್ಲಿ ಮೇಯರ್ ಆಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಸೊ ಅಲ್ಲಿ ಕೂಡ ಇಸ್ಲಾಮೋಫೋಬಿಯಾವನ್ನು ತುಂಬ ಹಬ್ತಾ ಇದ್ದರು. ಅದಾದಮೇಲೂ ಕೂಡ ಒಬ್ಬ ಯುವ ನಾಯಕ ಅಲ್ಲಿ ಚುನಾಯಿತನಾಗಿದ್ದಾನೆ. ನಾವು ಕಾರಣಗಳನ್ನ ಹುಡುಕಿದರೆ ಇವತ್ತು ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಒಬ್ಬ ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಅಥವಾ ಕ್ರಿಶ್ಚಿಯನ್ ಇರಲಿ, ಬುದ್ಧಿಸ್ಟ್ ಇರಲಿ, ಅಥವಾ ಜೈನ್ ಇರಲಿ, ಯಾವುದೇ ಸಮುದಾಯದ ವ್ಯಕ್ತಿಯಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ಇವತ್ತು ಸೇಮ್ ಪ್ರಾಬ್ಲಮ್ಸ್ ಇದೆ, ಒಂದೇ ಥರದ ಪ್ರಾಬ್ಲಮ್ಸ್ಗಳಿದೆ. ಆದರೆ ನಾವು ಕೂಡ ಆ ಪ್ರಾಬ್ಲಮ್ಸ್ಗಳನ್ನು ಹೈಲೈಟ್ ಮಾಡದೆ, ಆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಹುಡುಕದೆ, ಆ ಜಾತಿ ಧರ್ಮದ ಹೆಸರಲ್ಲಿ ನಾವು ಮತದಾನವನ್ನು ಮಾಡ್ತಾ ನಮ್ಮ ನೈಜ ಸಮಸ್ಯೆಗಳನ್ನು ದೂರ ಹೋಗ್ತಾ ಇದ್ದೀವಿ. ಆದರೆ ನ್ಯೂಯಾರ್ಕ್ ಸಿಟಿಯಲ್ಲಿ ಜೊಹ್ರಾನ್ ಮಮ್ದಾನಿ 34 ವರ್ಷದ ಯುವಕ ಈ ಅಲ್ಲಿನ ನೈಜ ಸಮಸ್ಯೆಗಳನ್ನು ಹೈಲೈಟ್ ಮಾಡ್ತಾ, ಆ ನೈಜ ಸಮಸ್ಯೆಗಳು ಅಲ್ಲಿದ್ದಂಥ ಕ್ರಿಶ್ಚಿಯನ್, ಮುಸ್ಲಿಂ ಮತ್ತು 150ಕ್ಕೂ ದೇಶಗಳ ಇಮಿಗ್ರೆಂಟ್ಸ್ಗಳ ಸಮಸ್ಯೆ, ಅದು ಯಾರೋ ಮುಸ್ಲಿಂ ಸಮಸ್ಯೆ ಅಲ್ಲ, ಯಾರೋ ಕ್ರಿಶ್ಚಿಯನ್ ಸಮಸ್ಯೆ ಅಲ್ಲ, ಇಡೀ ನ್ಯೂಯಾರ್ಕ್ ಜನರ ಸಮಸ್ಯೆ ಎಂಬುದನ್ನು ಅರಿವು ಮೂಡಿಸಿ ತುಂಬ ಬಿಲಿಯನಿಯರ್ಗಳನ್ನು ಸಪೋರ್ಟ್ ಇದ್ದಂಥ ಅಪೋಸಿಟ್ ಕ್ಯಾಂಡಿಡೇಟ್ಗಳನ್ನ ಸೋಲಿಸಿದ್ದಾರೆ. ಟ್ರಂಪ್ ಕೂಡ ಟ್ರೋಲ್ ಮಾಡಿದ್ದ, ಜೊತೆಗೆ ಎಲನ್ ಮಸ್ಕ್ ಕೂಡ ಜೊಹ್ರಾನ್ ಮಮ್ದಾನಿಯನ್ನು ಟ್ರೋಲ್ ಮಾಡಿದ್ದು. ಇದೆಲ್ಲದ ನಂತರ ಅಂದರೆ ಧರ್ಮ, ಜಾತಿ ಮತ್ತು ಐಡೆಂಟಿಟಿಗಳನ್ನು ಆಚೆಗೆ ಕಾಜ್ಗಾಗಿ ತನ್ನನ್ನು ಡೆಡಿಕೇಟೆಡ್ ಮಾಡಿ 34 ವರ್ಷದ ಯುವಕ ಇವತ್ತು ನ್ಯೂಯಾರ್ಕ್ ಸಿಟಿಯ ಮೇಯರ್ ಆಗಿದ್ದಾನೆ. ಇದು ನಮಗನ್ಸುತ್ತೆ ಯಾರು ನಿಜವಾದ ನೈಜ ಮತ್ತು ಪ್ರಾಮಾಣಿಕವಾಗಿ ನೈಜ ದೇಶವನ್ನು ಬದಲಾಯಿಸಬೇಕು ಅಂದ್ಕೊಂಡಿದ್ದಾರೆ. ಎಲ್ಲ ದೇಶದ ಯುವ ಜನರಿಗೆ ಒಬ್ಬ ದೊಡ್ಡ ಸ್ಫೂರ್ತಿ ರಾಜಕೀಯ ವ್ಯಕ್ತಿಯಾಗಿ ಜೊಹ್ರಾನ್ ನಮಗೆ ಕಾಣಸಿಗ್ತಾನೆ. ಜೊತೆಗೆ ನಮ್ಮ ಸ್ಟ್ರಾಂಗ್ ನಂಬಿಕೆಗಳು ಏನೇ ಇದ್ದರೂ ಕೂಡ ಆ ಜನರಿಗಾಗಿ, ಜನರ ಒಳಿತಿಗಾಗಿ ಇರುವಂಥ ವಿಷಯಗಳು ತಗೊಂಡು ಇವತ್ತು ನಾವು ಮಾತಾಡಬೇಕು. ಅದರಿಂದ ನಾವು ಯಾವುದೇ ಬ್ಯಾಕ್ಗ್ರೌಂಡು, ನಾವು ಯಾವುದೇ ಐಡೆಂಟಿಟಿ, ಯಾವುದೇ ನಂಬಿಕೆಗಳಿದ್ದರೂ ಕೂಡ ಅದು ಮುಖ್ಯ ಆಗಲ್ಲ. ಹಾಗಾಗಿ ದ್ವೇಷ, ಅಸೂಯೆ ಇವುಗಳ ಆಚೆಗೆ ನೈಜ ಸಮಸ್ಯೆಗಳ ಬಗ್ಗೆ ನಾವು ಪದೇ ಪದೇ ಮಾತಾಡಬೇಕು. ಅದರಿಂದ ನಮಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ಮತ್ತು ಜನಗಳು ಕೂಡ ಆ ಥರದ ನಾಯಕರನ್ನು ಹುಡುಕ್ತಾ ಇದ್ದಾರೆ ಅನ್ನೋದಕ್ಕೆ ಜೊಹ್ರಾನ್ ಮಮ್ದಾನಿನ ಗೆಲುವು ನಮಗೆ ಒಂದು ತಾಜಾ ಉದಾಹರಣೆ ಆಗಿದೆ. ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಕೋಟ್ಯಾಧಿಪತಿಗಳು ಈ ದ್ವೇಷವನ್ನು ಹಬ್ಬಿಸಲಿಕ್ಕೆ ಕೋಟ್ಯಾಂತರ ರೊಕ್ಕವನ್ನು ಖರ್ಚು ಮಾಡ್ತಾರೆ. ಯಾಕಂದರೆ ಹಿಂದೂ ಮುಸ್ಲಿಂ ಈ ದ್ವೇಷಗಳನ್ನ ಹಬ್ಬಿಸ್ಬಿಟ್ಟು ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಹಿಂದೂ ಮತ್ತು ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಎಲ್ಲ ಈ ದೇಶದ ಎಲ್ಲ ಸಮುದಾಯದವ್ರಿಗೂ ಮತ್ತು ಎಲ್ಲ ಜನರಿಗೂ ಕೂಡ ಇರುವಂಥ ನೈಜ ಸಮಸ್ಯೆ ಆದಂಥ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಬಡತನ, ಹಸಿವು ಇವುಗಳ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಸೊ ಹಾಗಾಗಿ ನಾವುಗಳು ಯಾರು ನಿಜವಾದ ಬದಲಾವಣೆ ರಾಜಕೀಯದಿಂದ ಸಾಧ್ಯ ಅಂತ ಅಂದ್ಕೊಂಡಿದ್ದಾರೋ ಎಲ್ಲರೂ ಕೂಡ ಈ ಥರದ ಜೊಹ್ರಾನ್ ಮಮ್ದಾನಿಯ ಆಲೋಚನೆಗಳನ್ನ ಒಂದು ಸ್ಟಡಿ ಮಾಡಬೇಕು. ಜೊತೆಗೆ ಸಾಕಷ್ಟು ಇರುವಂಥ ಪಾಸಿಟಿವ್ ಚೀಸ್ಗಳನ್ನ ನಾವು ಅಪ್ಲೈ ಮಾಡಿಕೊಂಡು ನಾವು ಕೂಡ ನಮ್ಮ ದೇಶದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಆ ಥರದ ಆಲೋಚನೆಯನ್ನು, ಆ ಥರದ ಪ್ರಭಾವವನ್ನು ಬೀರಲಿಕ್ಕೆ ಅಥವಾ ಆ ಥರದ ಅರಿವನ್ನು ಮೂಡಿಸ್ಲಿಕ್ಕೆ ನಮ್ಮ ಜನಗಳ ಹತ್ರ ಹೋಗುವ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡುವ. ಸೊ ಒನ್ಸ್ ಅಗೇನ್ ಜೊಹ್ರಾನ್ ಮಮ್ದಾನಿ, ಕಂಗ್ರ್ಯಾಚುಲೇಷನ್. ಸೊ ಯು ಆರ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನ್ ಆಫ್ ಆಲ್ ಯೂತ್ಸ್. ಯು ಆರ್ ಒನ್ ಆಫ್ ದ ಇನ್ಸ್ಪಿರೇಷನ್ ಇನ್ ದ ವರ್ಲ್ಡ್ ಯೂತ್ಸ್. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್.